ನೋಡಿ, ಈ ತೆಂಗಿನ ಮರ ಹತ್ತೋಕೆ ಹೋಗ್ತಾ ಇದ್ದೀನಿ. ಬಿದ್ರೆ ನನ್ನ ಪರಿಸ್ಥಿತಿ. ಆದ್ರೆ ಈ ಮರ ಹತ್ತೋ ಮೊದ್ಲು ಬೆಳಗ್ಗೆ ಬೇಗ ಎದ್ದು ರೈತಾಪಿ ಜೀವನ ಅಂದ್ರೆ ಇದೆ ಕಣ್ಲಾ. ಮೊದ್ಲು ಹಳೆ ನೀರಿನ ಲೈನನ್ನು ಚೆಕ್ ಮಾಡ್ದೆ, ಅದು ಮುಟ್ಟಿತ್ತು. ಹೊಸ ಕಟ್ಟೆಯನ್ನು ತಿರುಗಿದೆ. ಇದೇ ನಮ್ ಹೊಲದ ಡೈಲಿ ರುಟೀನ್ ಕಣ್ರಿ. ಅಲ್ಲಿಂದ ದನಗಳಿಗೆ ನೀರು ಕುಡಿಸ್ಬೇಕಾಗಿತ್ತು. ನೀರ್ ಕುಡಿದ ಮೇಲೆ ಇವುಗಳ ಮುಖ ನೋಡ್ರಿ. ಮನೆಗೆ ಬಂದು ತಣ್ಣೀರ್ ಕುಡಿದು ಫುಲ್ ರಿಲ್ಯಾಕ್ಸ್ ಆಯ್ತು. ಆಮೇಲೆ ನೀಲಿ ಗಿಡದ ಹತ್ರ ಹೋಗ್ತಾ ಇದ್ದೀನಿ. ನೀವು ನೇರಳೆ ಹಣ್ಣು ತಿಂದಿದ್ದೀರಾ? ಗಿಡದ ಮೇಲೆ ಕೂತು ತಿಂದ್ರೆ ಅದು ಬೇರೆ ಲೆವೆಲ್ ಟೇಸ್ಟ್ ಕೊಡುತ್ತೆ. ಸ್ವಲ್ಪ ನೇರಳೆ ಹಣ್ಣು ತಿಂದು ರೆಡಿ ಆಗ್ತಾ ಇದ್ದೀನಿ. ಈಗ ಅಸಲಿ ಕೆಲಸ. ತೆಂಗಿನ ಗಿಡ ಹತ್ತೋಕೆ ಟೈಮ್ ಆಯ್ತು. ಮೊದಲು ಡ್ರೆಸ್ ಚೇಂಜ್. ಮರ ಹತ್ತೋಕೆ ಬೇರೆ ಕಾಸ್ಟ್ಯೂಮ್ ಬೇಕು ಕಣ್ರಿ. ಒಂದಾದ ಮೇಲೆ ಒಂದ್ ಗೊನೆ ಬೀಳಿಸ್ತಾ ಇದ್ದೆ. ಮೇಲ್ಗಡೆ ನಿಂತು ನೋಡ್ರಿ, ಇಡೀ ಹೊಲವೇ ಕಾಣಿಸುತ್ತದೆ. ಇದೇ ವ್ಯೂಗೆ ಬೆಲೆ ಕಟ್ಟಕ್ಕಾಗಲ್ಲ. ಮೇಲ್ಗಡೆ ಕುತ್ಕೊಂಡು ಎಳೆನೀರು ಕುಡಿತಾ ಇದೆ ಮಚ. ರೆಡ್ ಬುಲ್ ಎಲ್ಲ ಬಿಡ್ರಿ, ಇದೇ ಒರಿಜಿನಲ್ ಎನರ್ಜಿ ಡ್ರಿಂಕ್. ಊರಿನಲ್ಲಿ ಈ ಸುಖ ಎಲ್ಲಿ ಸಿಗುತ್ತೆ ಹೇಳಿ? ಕೆಳಗಿಳಿದು ನೋಡಿದ್ರೆ ಎಷ್ಟೊಂದು ಕಾಯಿ ಬಿದ್ದಿದ್ವು ನೋಡ್ರಿ. ಈಗ ಎಲ್ರು ಎಷ್ಟು ಕುಡ್ದಿದ್ದೀರಾ ಅಂತ ಕೇಳೋಣ ಬನ್ನಿ. ಬ್ರೋ ಎಷ್ಟು ಕುಡ್ದಿದ್ಯಾ ನೀನು? ನಾನು 52 ಕುಡಿಬೇಕು. ಬ್ರೋ ಎಷ್ಟು ಕುಡ್ದಿದ್ದೀರಾ? 1 ಕುಡಿದಿದ್ದೀನಿ. ಬ್ರೋ ನೀವು ಎಷ್ಟು ಕುಡ್ದಿದ್ದೀರಾ? 4 5. ಹಾಂ, ನೀವು ಎಷ್ಟು ಕುಡ್ದಿದ್ದೀರಾ? ನಾನು ಎಷ್ಟು ಕುಡ್ದಿದ್ದೀನಿ ಅಂತ ಕಮೆಂಟ್ ಮಾಡಿ.